हुक्केरी तालुक्यातील हत्तरगी टोलनाक्याजवळ शेतकऱ्यांनी आंदोलन चालवताना काही काळ गोंधळाची परिस्थिती निर्माण झाली होती। सरकारी वाहनासह काही पोलीस कर्मचारी जखमी झाले आहेत, मात्र कोणत्याही शेतकऱ्याला अटक केलेली नाही, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली। शुक्रवारी बेळगाव जिल्ह्यातील हत्तरगी टोलगेटजवळ पत्रकारांशी बोलताना ते म्हणाले की शेतकऱ्यांच्या आंदोलनात काही जणांनी गोंधळ निर्माण केला होता। या गोंधळामध्ये काही पोलीस कर्मचारी जखमी झाले असून त्यांना स्थानिक रुग्णालयात दाखल करण्यात आले। काही पोलीस वाहनेही नुकसानग्रस्त झाली आहेत। या प्रकरणी गुन्हा नोंदवला जाणार आहे, असे त्यांनी स्पष्ट केले। ತಾವು ಈಗಾಗಲೇ ನೋಡಿದಿರಿ, ನಮ್ಮ ಯಮಕನಮಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಹತ್ತರ್ಗಿ ಟೋಲ್ ಪ್ಲಾಜಾ ಹತ್ತಿರ ಇರತಕ್ಕಂಥ ಈ ಫ್ಲೈಓವರ್ ಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ನಿಂತ್ಕೊಂಡಿದ್ದಾರೆ। ಮತ್ತು ಕೆಳಗಡೆ ಹಲವಾರು ರೈತ ಬಾಂಧವರು ರಸ್ತೆ ತಡೆಯನ್ನು ಮಾಡ್ತಾಯಿದ್ರು। ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಅವರಿಗೆ ರಸ್ತೆ ತಡೆ ಮಾಡಿರೋದನ್ನು ತೆಗಿಲಿಕ್ಕೆ ಮನವಿ ಮಾಡ್ಕೋತಿರ್ಬೇಕಾದ್ರೆ ಏನೋ ಅಪಾರ್ಥ ಉಂಟಾಗಿ ಕೆಲವೊಂದಿಷ್ಟು ರೈತರು ಅವ್ರ ಮೇಲೆ ಕಲ್ತೂರಾಟ ಮಾಡಿದರು। ಆ ಸಂದರ್ಭದಲ್ಲಿ ನಮ್ಮ ಹಲವಾರು ಪೊಲೀಸರಿಗೆ ಗಾಯಗಳಾಗಿದ್ದಾವೆ, ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದೀವಿ। ತದನಂತರ ಆ ಕಲ್ತೂರಾಟ ಆದಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು। ಆದರೆ ನಮ್ಮ ಪೊಲೀಸರು ತಮ್ಮ ತಾಳ್ಮೆ, ಸಂಯಮ, ಶಿಸ್ತನ್ನು ಕಳೆದುಕೊಳ್ಳದೆ ಯಾವುದೇ ಬಲ ಪ್ರಯೋಗನ ಮಾಡದೆ ತಾತ್ಕಾಲಿಕವಾಗಿ ಹಿಂದೆ ಹೋಗಿದ್ದರು। ಈಗಾಗಲೇ ನಾವು ಮತ್ತೆ ಉಳಿದ ರೈತ ಬಾಂಧವರ ನಾಯಕರನ್ನ ಕರೆಸಿಬಿಟ್ಟು ರೈತರನ್ನ ಮತ್ತೆ ತಮ್ಮ ಸಮ್ಮುಖದಲ್ಲಿಯೇ ಮನವಿ ಮಾಡಿಕೊಂಡು ಶಾಂತಿಯುತ ಪ್ರತಿಭಟನೆಯನ್ನು ಮಾಡೋದಾಗಿದ್ದರೆ ಕಂಟಿನ್ಯೂ ಮಾಡಿ, ದಯವಿಟ್ಟು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬರದೇ ಇರೋ ರೀತಿಯಲ್ಲಿ ನಡೆದುಕೊಡ್ಬೇಕು ಅಂತ ಮನವಿ ಮಾಡಿಕೊಂಡಾಗ ಈಗಾಗಲೇ ನಮ್ಮ ಮನವಿಗೆ ಪುರಸ್ಕರಿಸಿ ಅವರು ಸ್ಥಳದಿಂದ ರಸ್ತೆ ತಡೆಯನ್ನು ತೆರವುಗೊಳಿಸಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ। ಮುಂದಿನ ದಿನಗಳಲ್ಲೂ ಕೂಡ ತಮ್ಮ ಮೂಲಕ ನಾನು ನಮ್ಮ ರೈತ ಬಾಂಧವರಿಗೆ ಅದೇ ಮನವಿನ ಮಾಡ್ಕೋತೀನಿ, ಶಾಂತಿಯುತವಾಗಿರಲಿ ಪ್ರತಿಭಟನೆ। ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ। ತಾವು ನಮ್ಮ ಜೊತೆ ಸಹಕಾರ ನೀಡಿದರೆ ನಾವು ನಿಮ್ಮ ಜೊತೆ ಸಹಕಾರ ನೀಡಲಿಕ್ಕೆ ಸಾಧ್ಯ। ಯಾವುದೇ ಕಾರಣಕ್ಕೂ ಯಾರೇ ದುಷ್ಪ್ರೇರಿತ ವ್ಯಕ್ತಿಗಳ ದುಷ್ಪ್ರೇರಣೆಗೆ ಒಳಗಾಗಿ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೇನೆ। ಅದು ಸಾಧ್ಯತೆ ಇದೆ, ನಾವು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ। ಹತ್ತರ್ಗಿ ಟೋಲ್ ಪ್ಲಾಜಾ ಅಕ್ಕಪಕ್ಕ ಸುಮಾರು 50 CCTVಯನ್ನು ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಹಾಕ್ಕೊಂಡಿದ್ದೀವಿ। ಅದರಲ್ಲಿ ಯಾರು ಆ ಕಿಡಿಗೇಡಿಗಳು ಈ ರೀತಿ ಕಲ್ತೂರಾಟ ಮಾಡಿದ್ದಾರೆ ಅನ್ನೋದು ನಮಗೆ 100% ಪತ್ತೆ ಆಗುತ್ತೆ। ಈ ಒಳಸಂಚನ್ನು ಮತ್ತು ಪಿತೂರಿ ಮಾಡಿದವ್ರನ್ನ ನಾವು ಪತ್ತೆ ಹಚ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ಅಮಾಯಕರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತೀವಿ। ಈಗಾಗಲೇ ಕೆಲವು ರೈತ ಬಾಂಧವರು ಹೇಳಿದ್ರು, ಸರ್ ಅಮಾಯಕರಿದ್ದಂಥವ್ರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಅವರು ಅಮಾಯಕರಿರೋದನ್ನು ಪರಿಶೀಲಿಸಿ ಅವ್ರನ್ನ ಬಿಡೋ ಜವಾಬ್ದಾರಿ ವೈಯಕ್ತಿಕವಾಗಿ SP ಆಗಿ ನಾನು ವಹಿಸ್ಕೊಂಡಿದ್ದೇನೆ। ಅಮಾಯಕರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ। ಸದ್ಯಕ್ಕೆ ನನಗೆ 6 ಪೊಲೀಸರಿಗೆ ಗಾಯ ಆಗಿರೋ ಮಾಹಿತಿ ಬಂದಿದೆ, ವಾಹನಗಳದ್ದು ನನಗೆ माहिती लभ्यविಲ್ಲ। आमेले ಅದರ ಬಗ್ಗೆ ನಿಮಗೆ माहितीಯನ್ನು ಕೊಡ್ತೇನೆ। थँक सध्या शेतकरी नेत्यांशी चर्चा करून आंदोलनकर्त्यांनी रस्ता अडवणं मागे घेतलं असून पोलिसांना सहकार्य केल्याचे SP गुळेद यांनी सांगितलं। विनोद कोलकार, KMM मराठी, बेळगाव।